ಹಾಯ್ ಗಾಯ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ. ಏನಿಲ್ಲ, ಸುಮ್ಮನೆ ಹಿಂಗೆ ಕೂತಿದ್ದೆ ಮನೆಯಲ್ಲಿ. ಅಷ್ಟರಲ್ಲಿ ಹಸ್ಬೆಂಡ್ ಕಾಲ್ ಮಾಡಿ ಏನು ಹೇಳಿದ್ರು, ಕ್ಯಾನ್ ಎಲ್ಲ ತೆಗೆದು ಗಾಡಿಯಲ್ಲಿ ಇಟ್ಟಿದ್ದೀನಿ, ಡೀಸೆಲ್ ತೊಗೊಂಡು ಬಂದು ಸೈಟಿಗೆ ಕೊಡ ಅಂತ ಹೇಳಿದ್ರು. ಪಾಪ ಹಸ್ಬೆಂಡ್ ಬೆಳಿಗ್ಗೆನೆಲ್ಲ ಸೆಟ್ ಮಾಡಿಟ್ಟು ಹೋಗಿದ್ದಾರೆ. ಸೊ ಇದನ್ನು ತಗೊಂಡೋಗಿ ಸೈಟಿಗೆ ಕೊಡಬೇಕು, ಬಂಕಿಗೆ ಹೋಗಿ ಸೈಟಿಗೆ ಹೋಗ್ಬೇಕು. ಬೈಂದೂರ್ನ ರಾವತನ್ ಕಟ್ಟೆಯಲ್ಲಿರೋ ಪೆಟ್ರೋಲ್ ಬಂಕ್ ಅಲ್ಲೇ ಬಂದ್ವಿ. ಇಲ್ಲಿ ನಾವು ಕ್ರೆಡಿಟ್ ತಗೊಳ್ಳೋದು. ಸೊ ಈಗ ಡೀಸೆಲ್ ಫಿಲ್ ಮಾಡ್ತಾ ಇದ್ದಾರೆ. ಅದನ್ನು ಫುಲ್ ಮಾಡಿಕೊಂಡು ನೆಕ್ಸ್ಟ್ ಸೈಟಿಗೆ ಹೋಗ್ಬೇಕು. ಸೈಟಿಗೆ ಹೋಗಿ ಅಲ್ಲಿಂದ ಮತ್ತೆ ಪ್ಲಾನ್ ಮಾಡಬೇಕು ಏನಾನು ತಗೊಂಡಿದ್ದಲ್ಲ. ಹೇಗೆ ನೋಡಿದ್ರಾ? ಚೆನ್ನಾಗಿದೆ ಮಾಡುವ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಕ್ಯಾನ್ ಎಲ್ಲ ಫುಲ್ ಮಾಡಿದ್ವಿ. ಇಲ್ಲಿಂದ ಇವಾಗ ಡೈರೆಕ್ಟ್ ಸೈಟಿಗೆ ಹೊರಟ್ವಿ. ಸೈಟಲ್ಲಿ ತಗೊಂಡೋಗಿ ಡೀಸೆಲ್ ಕೊಟ್ಟು ಸೈಟ್ ವ್ಯೂಸು ನಿಮ್ಗೆ ಅಲ್ಲೇ ತೋರಿಸ್ತೀನಿ. ನಮಗೆ ಸೈಟು ಅಂದವಾಗ ನೀವು ಅನ್ಸ್ಬೋದು ಏನಿದೆ ಸೈಟು ಏನ್ ಸೈಟ್ ಅಂತ ಅನ್ಸ್ಕೋಬಹುದು. ನಮಗೆ ಮಿಷನರೀಸ್ ಇರೋದು, ನಮ್ಗೆ ಇರೋದು ಇಟಾಚೀಸು. ಸೊ ಸೈಟಲ್ಲಿ ವರ್ಕ್ ಆಗ್ತಿರತ್ತೆ, ಅಲ್ಲಿಗೆ ಡೀಸೆಲ್ ಬೇಕಾಗತ್ತೆ, ಅದೇ ತಗೊಂಡು ಹೋಗ್ತಾ ಇರೋದು. ವರ್ಕ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನಿಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಸೊ ನಿಮ್ಗೆ ವರ್ಕ್ ಇದ್ರೆ ನಮ್ಮನ್ನು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ನಾನು ಹಾಕೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಲೈಕ್ ಉಡುಪಿ ಡಿಸ್ಟ್ರಿಕ್ಟ್ ತನಕ ಒಂದು ಎಲ್ಲೇ ಇದ್ರು ಬಂದು ವರ್ಕ್ ಮಾಡ್ತೀವಿ. ಉಡುಪಿ ಅಂದ್ರೆ ಲೈಕ್ ಕುಂದಾಪುರದಿಂದ ಆಚೆ ಅಂದ್ರೆ ಒಂದು 15 days ಮೇಲೆ ವರ್ಕ್ ಆದ್ರೂ ಇದ್ರೆ ಮಾತ್ರ ನಾವು ಬರೋದಿಲ್ಲ. ಅಂದ್ರೆ ನಮಗೂ ಸಹ ವರ್ಕೌಟ್ ಆಗಲ್ಲ. ನಿಮ್ಗೂ ಗೊತ್ತಿರುತ್ತೆ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಹೆಂಗೆ ಅನ್ನೋದೆಲ್ಲ. ಸೊ ಆಗಿದ್ದೀನಿ ಲೈಕ್ ಈಗ ಡೀಸೆಲ್ ಎಲ್ಲ ತೆಗಿದಾರೆ. ಹಸ್ಬೆಂಡ್ ನಮ್ಮ ಹುಡುಗ ಸೇರ್ಕೊಂಡು ಡೀಸೆಲ್ ಎಲ್ಲ ತೆಗಿತಾ ಇದ್ದಾರೆ. ಇದನ್ನೀಗ ಗಾಡಿಗೆ ಶಿಫ್ಟ್ ಮಾಡಿ ಡೀಸೆಲ್ ಹಾಕೊಂಡು ಆಮೇಲೆ ನಾವಿಲ್ಲಿಂದ ಹೊರಡ್ತೀವಿ. We'll go through the wastelands, through the highways, till my shadow turns to sun rays. And on we'll go through the wastelands, through the highways. ಡೀಸೆಲ್ ಕೊಟ್ಟು ಡೀಸೆಲ್ ಅಲ್ಲಿ ಹಾಕ್ಸ್ಕೊಂಡು ಕ್ಯಾನ್ ಎಲ್ಲ ರಿಟರ್ನ್ ತಗೊಂಡು ಆಯ್ತು ಮನೆಗೆ. ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ, ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ಎಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಈಗ ಮನೆಗೆ ರೀಚ್ ಆದ. ಈಗ ಮಗಳು ಬರ್ತಾಳೆ. ಮಗಳು ಬರೋದಕ್ಕಿಂತ ಮುಂಚೆನೆ ನಾನು ಮನೆ ರೀಚ್ ಆಗ್ಬೇಕಿಲ್ಲ ಅಂದ್ರೆ ಮತ್ತೆ ನನ್ನನ್ನು ಕರ್ಕೊಂಡು ಎಲ್ಲಾದ್ರೂ ಹೋಗ್ಲಿಲ್ಲ ಅಂತ ಫೈಟ್ ಮಾಡ್ತಾಳೆ. ಅದಕ್ಕೆ ಅವಳು ಬರೋದಕ್ಕಿಂತ ಮುಂಚೆನೆ ಎಲ್ಲ ನನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟೆ. ಸೊ ಇವತ್ತಿನ ನನ್ನ ವಿಡಿಯೋ ಇಷ್ಟೇ ಇರೋದು. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಹಾಸ್ನಿ ವ್ಲಾಗ್ಸ್.